ನಮಸ್ಕಾರ. ಕರ್ನಾಟಕ ರಘು ಅಣ್ಣ ತುಂಬ ಒಳ್ಳೆಯವರು ಅಂದ ಗಿಲ್ಲಿ ನಿಂದು ಎಂತಹ ದೊಡ್ಡ ಹೃದಯ ಕಣೋ ಅಂತ ಅದ್ರ ಬಗ್ಗೆ ಆ ವಿಷಯದ ಬಗ್ಗೆ ನಿಮ್ಮ ಮುಂದೆ ಮಾತಾಡಕ್ಕೆ ಬಂದೀನಿ. ಏನಪ್ಪ ಅಂದರೆ ಇವತ್ತು ಕರ್ನಾಟಕದೊಳಗೆ ನಿಮ್ಗೆ ಗೊತ್ತಿರುವ ಹಾಗೆ ಮ್ಯೂಟೆಂಟ್ ರಘು ಅವರು ಯಾಕೆ ಗಿಲ್ಲಿಯನ್ನು ಅನ್ಫಾಲೋ ಮಾಡಿದರು ಏನೋ ಒಂದು ವಿಚಾರದ ಬಗ್ಗೆ ಒಂದು ಇಂಟರ್ವ್ಯೂ ಒಳಗಡೆ ಗಿಲ್ಲಿಯನ್ನು ಕೇಳ್ತಾರೆ. ಗಿಲ್ಲಿ ನೋಡ್ರಿ ಭಾಳ ಸಿಂಪಲಾಗಿ ಯಾಕೆ ಅನ್ಫಾಲೋ ಮಾಡ್ಯಾರ ಏನು ಮಾಡ್ಯಾರಣ ಅವ್ರವ್ರ ವೈಯಕ್ತಿಕ ವಿಚಾರ ನನಗೆ ಯಾಕೆ ಬೇಕಂದ್ಬಿಟ್ಟಿದ್ರೆ ಮತ್ತೊಂದು ಸ್ವಲ್ಪ ಕಾಂಟ್ರವರ್ಸಿ ಆಗಿಬಿಡ್ತಿತ್ತು. ಪಾಪ ಎಷ್ಟು ಒಳ್ಳೆ ಹೃದಯಪ್ಪ ಅಂತಂದ್ರೆ ಗಿಲ್ಲಿದು. ರಘು ಅಣ್ಣ ತುಂಬ ಒಳ್ಳೆಯವರು. ನಾನು ಎಷ್ಟೇ ಕೀಟ್ಲೆ ಕೊಟ್ಟರು, ನಾನು ಎಷ್ಟೇ ಜಗಳ ಮಾಡಿದ್ರು, ನಾನು ಎಷ್ಟೇ ಚೇಷ್ಟೆ ಮಾಡಿದ್ರು ಕೂಡ ನನ್ನ ಮೇಲೆ ಒಂದಿನೂ ಕೋಪ ಮಾಡ್ಕೊಂಡಿಲ್ಲ. ಅವ್ರು ನೋಡಲಿಕ್ಕೆ ದೇಹ ದಾಢ್ಯವಾಗಿ ದೊಡ್ಡ ವ್ಯಕ್ತಿ ಆಗಿರ್ಬೋದು ಮತ್ತು ಬಲಿಷ್ಠ ಇರ್ಬೋದು, ಒಂದು 10 ಮಂದಿನ ಒಗಿಬೋದು ಯಾಕಡೆ ತಿರುಗಿದ್ರೆ. ಆದ್ರೆ ನನ್ನ ಮೇಲೆ ಯಾವತ್ತೂ ಸಿಟ್ಟು ಮಾಡ್ಕೊಂಡಿಲ್ಲ. ಏನೋ ಒಂದಷ್ಟು ಸಮಸ್ಯೆಗಳಾಗ್ತಿರ್ತವೆ, ಬಟ್ ನಾನು ಬ್ಯುಸಿ ಇರುವಂಥ ಸಂದರ್ಭದೊಳಗೆ ಅದನ್ನು ನೋಡೋಕ್ಕಾಗಿಲ್ಲ. ನಾನು ಫಾಲೋ ಬ್ಯಾಕ್ ಮಾಡಿಲ್ಲೋ ಏನೋ ಆ ಕಾರಣಕ್ಕೂ ಗೊತ್ತಿಲ್ಲ, ಅಥವಾ ನನ್ನಿಂದ ಕೆಲಸ ಆಯಿತು ಅಥವಾ ನನ್ನಿಂದ ಓಟಿದವಂತ ಹೆಂಗಿದ್ರು ಅವರು ಬಂದಿರೋದು ಮಿಡ್ಡಲ್ಲಿ ಅಂದರೆ ವೈಟ್ ಕಾರ್ಡ್ ಎಂಟ್ರಿ ಆಗಿ. ಸೊ ಹಂಗಾಗಿ ಅವರು ನನ್ನ ಬಗ್ಗೆ ಗೊತ್ತಿರೋದ್ರಿಂದ ಒಳಗಡೆ ಬಂದು ನನ್ನ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡು ಓಟ್ ತಗೊಂಡು ಅದಾದ ನಂತರ ಕೈ ಬಿಟ್ಟರು ಏನೋ ಗೊತ್ತಿಲ್ಲ ನನಗೆ. ಬಟ್ ರಘು ಅಣ್ಣ ತುಂಬ ಒಳ್ಳೆ ಮನುಷ್ಯ ಅಂತ ಅಂದ್ಬಿಡ್ತಾನೆ ಒಂದು ಇಂಟರ್ವ್ಯೂ ಒಳಗಡೆ. ಎಷ್ಟು ಒಳ್ಳೆ ಹೃದಯ ನೋಡ್ರಿ ಗಿಲ್ಲಿದು. ನಿಜವಾಗ್ಲೂ ಆ ಒಳ್ಳೆ ಹೃದಯಕ್ಕೆ ಕರ್ನಾಟಕ ಜನ ಯಾರಿಗೂ ಅಷ್ಟು ಸಪೋರ್ಟ್ ಮಾಡಿಲ್ಲ, ಯಾರಿಗೂ ಕೂಡ ಅಷ್ಟು ಪ್ರೀತಿಯನ್ನು ಕೊಟ್ಟಿಲ್ಲ. ಆ ರೇಂಜಿಗೆ ಪ್ರೀತಿಯನ್ನು ಗಿಲ್ಲಿಗೆ ಕೊಟ್ಟರೆ. ಇದನ್ನು ದುರುಪಯೋಗ ಮಾಡ್ಕೊಂಡಿರ್ತಕ್ಕಂಥ ರಘು ಅವರೇ ನಿಮ್ಗೆ ಹೇಳ್ತಿರೋದು ಇಷ್ಟೇ. ಏನಪ್ಪ ಅಂತಂದರೆ, ನೀವು ಯಾಕೆ ಅನ್ಫಾಲೋ ಮಾಡಿರತಕ್ಕಂಥದ್ದೇ ಇವತ್ತು ಕರ್ನಾಟಕದೊಳಗೆ ಬಹುದೊಡ್ಡ ಚರ್ಚೆ. ಈ ಚರ್ಚೆ ಮಾಡುವಂಥದ್ದು ಎಷ್ಟು ಸರಿ ಹೇಳ್ರಿ. ಯಾಕಪ್ಪ ನೀವು ಕೂಡ ದೊಡ್ಡ ಮನುಷ್ಯ. ಇವಾಗ ಅವನು ಸಣ್ಣವನಿರ್ಬೋದು ಅಥವಾ ನೀವು ಫ್ರೀ ಇರ್ಬೋದು, ಅವ್ನು ಬಿಸಿ ಇರ್ಬೋದು, ನಾವು ನೋಡಿಲ್ಲ. ನೀವು ಇನ್ಸ್ಟಾಗ್ರಾಮಲ್ಲಿ ಅನ್ಫಾಲೋ ಮಾಡಿರುವಂಥದ್ದು ಭಾಳ ಚರ್ಚೆ ಆಗ್ತಿರೋದು. ಯಾಕಪ್ಪ ಅಂದ್ರೆ ನಿಮ್ಮಿಬ್ಬರು ಸ್ನೇಹ ಅಷ್ಟು ನಾವು ಮೆಚ್ಕೊಂಡಿದ್ದೀವಿ ನಾವೆಲ್ಲರೂ ಕೂಡ. ಗಿಲ್ಲಿಗೆ ಕಾವ್ಯ ಬಿಟ್ಟಿತ್ತಪ್ಪ ಅಂದ್ರೆ ನೆಕ್ಸ್ಟ್ ತಲೆಗೆ ಬರೋದೇ ನೀವು ನಮಗೆ. ಅದು ಲಾಸ್ಟ್ ಕೊನೆಯಲ್ಲಿ ರಕ್ಷಿತಾ ಬರ್ತಾ ಇದ್ಲು. ಬಟ್ ಮೊಟ್ಟ ಮೊದಲಿಗೆ ನೀವು ಬಂದಾಗಿನಿಂದನೂ ನೋಡ್ತಾ ಇದ್ದೀವಿ, ನಿಮ್ಮದು ಗಿಲ್ಲಿಯವರದು ಒಂದು ಆತ್ಮೀಯವಾದಂಥ ಸ್ನೇಹ, ಭಾಳ ಗಿಲಿ ಸ್ನೇಹ. ಆ ಸ್ನೇಹವನ್ನು ಕಳ್ಕೊಬೇಡ್ರಿ ದಯವಿಟ್ಟು ಮ್ಯೂಟೆಂಟ್ ರಘು ಅವರೇ. ಇದು ಈ ರೀತಿ ಮಾಡ್ತಕ್ಕಂಥದ್ದು ತಪ್ಪು. ಗಿಲ್ಲಿ ಹೇಳ್ತಾನೆ, ಪಾಪ ನನಗೆ ಗೊತ್ತಿಲ್ಲ ಅಣ್ಣ ಅದ್ರ ಬಗ್ಗೆ. ಇಂಟರ್ವ್ಯೂ ಯಾರೋ ಒಬ್ರು ಕೇಳ್ತಾರೆ, ಯಾಕೆ ನಿಮ್ಮನ್ನು ಅನ್ಫಾಲೋ ಮಾಡಿರ್ಬೋದು ಅಂತ ಕೇಳಿದಾಗ, ಇಲ್ಲ ಗೊತ್ತಿಲ್ಲ ಅದ್ರ ಬಗ್ಗೆ, ನಾನು ಸ್ವಲ್ಪ ಬಿಸಿ ಇದ್ದೀನಿ, ನಾನು ಬೇಕಾದ್ರೆ ರೀಲ್ಸ್ ನೋಡ್ತೀನಿ, ಆ ಅಕೌಂಟ್ ನನ್ನ ಹತ್ರನೂ ಇಲ್ಲ, ಬೇರೆಯವ್ರು ಮೇಂಟೈನ್ ಮಾಡ್ತಾರೆ, ನಾನು ಸ್ವಲ್ಪ ಬಿಸಿ ಇರೋ ಕಾರಣಕ್ಕೆ. ಈ ಸಿನಿಮಾ ಶೂಟಿಂಗು ಅದು ಇದು ಈಗ ನಿಮಗೆ ಗೊತ್ತಿರುವಂಗೆ ಈಗಾಗಲೇ ಸೂಪರ್ ಹಿಟ್ ಸಿನಿಮಾ ಅನ್ನುವಂಥದ್ದು ಇವತ್ತಾಗಲೇ ರಿಲೀಸ್ ಆಗೈತೆ. ಆದರೂ ಇಂಟರ್ವ್ಯೂಗಳು ಕೊಡಲಿ, ಸಂದರ್ಶನ ಕೊಡೋದಕ್ಕೆ ಎಲ್ಲ ಚಾನಲ್ಗಳು ನಿಂತುಬಿಟ್ಟಾನೆ ಗಿಲ್ಲಿ. ಸೊ ಅವನು ಬಿಗ್ ಬಾಸ್ ವಿನ್ನರ್ ಆಗ್ಯಾನ. ಎಲ್ಲ ಚಾನಲ್ನವ್ರು ಕರೆಯಕತ್ತಾರೆ, ನೀವು ಬಿಗ್ ಬಾಸ್ ವಿನ್ನರ್ದ ಬಗ್ಗೆ ಮಾತಾಡಬೇಕು, ನಮ್ಮ ನ್ಯೂಸ್ ಚಾನಲಿಗೆ ಬರ್ರಿ ಅಂತ ಕರೆಯಕತ್ತಾರ. ಅವ್ನಿಗೆ ಹೋಗಕ್ಕೆ ಪುರ್ಸೋದಿಗಿಲ್ಲ, ಮುಗುಳಿ ತೊಗೊಂಬಕ್ಕೆ ಪುರ್ಸೋದಿಗಿಲ್ಲ ಅವನಿಗೆ ಕುಂತ್ರಗಿನಾಗಿ. ಇತ್ಗೋ ಫಾಲೋ ಮಾಡಿಲ್ಲ ಅನ್ನಂತೆ ಸಿಟ್ಟಾಗ್ಯಾನಂತ ರಘು. ಅದಕ್ಕೆ ಪ್ರತಿಕ್ರಿಯೆನೇ ಕೊಟ್ಟಿಲ್ಲ ಇವತ್ತಿನವ್ರಿಗೆ. ಎಲ್ಲರೂ ಕೂಡ ಕ್ವಶನ್ ಕೇಳ್ತಾ ಇದ್ದಾರೆ. ಏನು ಮಾಡೋಕ್ಕೆ ಬರಂಗಿಲ್ಲ ನೋಡಪ್ಪ, ಬೆಳೆಯುವಂಥ ವ್ಯಕ್ತಿಗಳಿಗೆ ಇವು ಭಾಳ ಕಿರಿಕಿರಿ ಬರ್ತಾನೆ ಇರ್ತಾವ. ಅದ್ರ ಬಗ್ಗೆ ಭಾಳ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಗಿಲ್ಲಿ. ಯಾರು ಫಾಲೋ ಮಾಡಿದ್ರೇನು, ಯಾರು ಅನ್ಫಾಲೋ ಮಾಡಿದ್ರೇನು, ನಾವಂತೂ ಕರ್ನಾಟಕ ಜನತೆ ನಿಂದಿರ್ತೀವಿ. ನಾನೊಬ್ಬನೆಲ್ಲ, ನನ್ನಂತಹ ಅಭಿಮಾನಿಗಳು, ಹುಚ್ಚು ಅಭಿಮಾನಿಗಳು, ನಿನ್ನನ್ನು ಅತಿರೇಕವಾಗಿ ಪ್ರೀತಿಸುವಂಥ ಅಭಿಮಾನಿಗಳು ಭಾಳಷ್ಟು ಜನ ನಿನ್ನಿಂದ ಅದಾರೆ. ಯಾವನ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಅಟ್ಟಾಕ್ ಚಟ್ಟಾಕ್ ಮುಂದಕ್ಕೆ ಹಿಂದಕ್ಕೆ ಬಾ ಕಲಾಸ್. ಯಾವನ್ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಯಾವನ್ ಫಾಲೋ ಮಾಡಿದ್ರೇನು, ಯಾವನ್ ಅನ್ಫಾಲೋ ಮಾಡಿದ್ರೆ ನಿನಗೆ ಯಾಕೆ ಬೇಕಾಗೈತೆ? ಇವತ್ತು ನಿನ್ನ ಕ್ರೇಜ್ ಬಗ್ಗೆ ನೋಡಿ, ನಿನ್ನ ಜನಗಳ ಅಭಿಮಾನವನ್ನು ನೋಡಿ ಒಂದಿಷ್ಟು ಹೊಟ್ಟೆ ಕಿಚ್ಚು ಬಂದಿರ್ಬೋದು, ಒಂದಷ್ಟು ಕಚಡ ಬುದ್ಧಿ ಒಳಗಡೆ ಬಂದಿರ್ಬೋದು. ಏನೂ ಮಾಡೋಕ್ಕೆ ಬರೋಂಗಿಲ್ಲ. ಇಲ್ಲ ನಿಮ್ಮಿಬ್ಬರ ಮಧ್ಯೆ ಏನಾಗಿತ್ತು ಗೊತ್ತಿಲ್ಲ, ಮನಸ್ತಾಪ ಅಂತೂ ಬಂದಿರಲಿಕ್ಕಿಲ್ಲ. ಮನಸ್ತಾಪ ಬರೋಕ್ಕೆ ನೀವೇನು ಒಂದೇ ಕಾರ್ಯಕ್ರಮಕ್ಕೆ ಹೋಗಿ ಇಬ್ಬರು ಕಿರಿಕಿರಿ ಮಾಡ್ಕೊಂಡು, ಇಲ್ಲ ನನ್ನದಕ್ಕೆ ನೀ ಬರಬೇಡ, ನಿನ್ನದಕ್ಕೆ ನಾ ಬರೋಂಗಿಲ್ಲ ಅಂಬಕ್ಕೇನಿಲ್ಲ. ಯಾರೋ ಕರೆಸ್ತಾರೆ, ನೀವು ಹೋಗ್ತೀರಿ, ಕೊಟ್ಟೋಟ್ಟು ಪೇಮೆಂಟ್ ತಗೊಂತೀರಿ, ಬೋಕೊಂಡಾಗ ಇಟ್ಕೊಂಡು ಮುಗಳಿಗೆ ತಿಳ್ಕೊಂಡು ಬಂದುಬಿಡ್ತೀರಿ. ಅದಕ್ಕೆ ಬೇಕಾಗಿತ್ತು ಅದು ಜಗಳ. ಏನಪ್ಪ ಫಾಲೋ ಮಾಡಲಾರ್ದು ಒಂದು ದೊಡ್ಡ ಸಮಸ್ಯೆ. ನೋಡೋ, ನಿಜವಾದ ಪ್ರೀತಿ ಎಲ್ಲಿರುತ್ತೋ ಅವ್ರು ನಮಗೆ ಪ್ರೀತಿ ಕೊಡ್ತಾರೋ ಇಲ್ಲ ಗೊತ್ತಿಲ್ಲ, ನಾವು ಮಾತ್ರ ಅವ್ರನ್ನ ಪ್ರೀತಿಸ್ತೀವಿ. ರಘು ಅವರೇ ಇದನ್ನು ತಿಳ್ಕೊರಿ ಫಸ್ಟು. ನೀವು ಅವನನ್ನು ಫಾಲೋ ಮಾಡಿದ ತಕ್ಷಣ ಅವ್ನು ನಿಮ್ಮನ್ನು ಫಾಲೋ ಮಾಡಿಲ್ಲ ಅಂದ್ರೆ, ಅನ್ಫಾಲೋ ಮಾಡಿದಿರಿ ಅಂದರೆ ನಿಮ್ಮದು ಎಷ್ಟು ದೊಡ್ಡ ಬುದ್ಧಿ ಹೇಳ್ರಿ. ನೀವು ದೊಡ್ಡವರಾಗಿ, ನೀವು ತಿಳ್ಕೊಂಡವರಾಗಿ ನೋಡು, ನಾವೀಗ ಪ್ರೀತಿ ಮಾಡ್ತಿರ್ತೀವಿ. ಯಾವುದೋ ಒಂದು ಹುಡುಗಿನಾಗಿರಲಿ, ಒಬ್ಬ ಸ್ನೇಹಿತನಾಗಿರಲಿ, ಅವನನ್ನು ಪ್ರೀತಿಸಿದ್ದೀವಿ ಅಂದಾಗ ಅವನು ನಮಗೆ ವಾಪಸ್ ಪ್ರೀತಿ ಕೊಡ್ಬೇಕಂತೇನಿಲ್ಲ. ನಾವು ನಿಜವಾದ ಪ್ರೀತಿಯನ್ನು ಕೊಡೋದೇ ಆಗಿದ್ರೆ ಅವ್ನು ನಮ್ಗೆ ಏನೇ ಕೆಟ್ಟದ್ದು ಬಯಸಿದ್ರು ಕೂಡ ನಾವು ಅವ್ನಿಗೆ ಒಳ್ಳೆಯದನ್ನೇ ಬಯಸ್ತಿರ್ತೀವಿ. ಅದು ನಿಜವಾದ ಪ್ರೀತಿ. ಫಾಲೋ ಮಾಡಲಿಲ್ಲ ಅಂತ ಇದು ಅನ್ಫಾಲೋ ಮಾಡಿಬಿಟ್ನಂತ. ಏನು ಮನುಷ್ಯ ಇದೆಯೋ ಮರ. ನೋಡಕ್ಕೆ ನೀನು ದೊಡ್ಡ ಆಳದಿ, ನಿನ್ನ ಬಗ್ಗೆ ನಮ್ಗೆ ಅಪಾರವಾದಂಥ ಪ್ರೀತಿ ಆದ, ಅಪಾರವಾದಂತಹ ಒಂದು ನಂಬಿಕೆ ಆದ. ನಿಮ್ಮಿಬ್ಬರು ಸ್ನೇಹದ ಬಗ್ಗೆ ಭಾಳಷ್ಟು ನಮಗೆ ಭಾಳ ಖುಷಿ ಇತ್ತು ನಿಮ್ಮ ಜೋಡಿ ನೋಡಿ. ಕಾವ್ಯ ಗಿಲ್ಲಿಯನ್ನು ನೋಡಿದ್ರೆ ಎಷ್ಟು ಖುಷಿ ಆಗ್ತಿತ್ತು, ರಘು ಗಿಲ್ಲಿಯನ್ನು ನೋಡಿದ್ರೆ ನಮ್ಗೆ ಅಷ್ಟೇ ಖುಷಿ ಆಗಿರೋದು. ಏನು ತೊರಗರು ಮಾಡ್ದಂಗೆ ಮಾಡ್ತಾರಪ್ಪ ಅವನು ಮುದಿರೇ ಆಗಿರಿ. ಯಾವುದನ್ನು ಕಾಂಟ್ರವರ್ಸಿ ತಗೊಂಡ್ರೆ ಆ ಬಿಟ್ಬಿಡು. ಆ ಡಾಕ್ ಸತೀಶ್ ಮಾಡ್ದಂಗೆ ಮಾಡೋದು, ಅಶ್ವಿನಿ ಗೌಡ ಮಾಡ್ದಂಗೆ ಮಾಡೋದು, ಈ ಧನುಷ್ ಮಾಡ್ದಂಗೆ ಮಾಡೋದು, ಇವೆಲ್ಲ ಬಿಟ್ಬಿಟ್ಟು ತಲೆ ಕೆಡ್ಸೋಕೆ ಹೋಗಬೇಡ. ನಿಮ್ಮ ಕೆಲಸ ಏನಾದ, ಈಗ ಹೊರಗಡೆ ಬಂದಿರಿ, ಒಳ್ಳೆ ಹೆಸರು ಮಾಡ್ಕೊಂಡು ಹೋಗ್ಬೇಕು. ಅದು ಬಿಟ್ಟರು ಕಾಂಟ್ರವರ್ಸಿ ಒಳಗೆ ಸಿಗಬಾರ್ದು. ಅದು ಗಿಲ್ಲಿ ಅಭಿಮಾನಿಗಳ ವಿರುದ್ಧವಾಗಿ ನಿಲ್ಬಾರ್ದು. ಹೇಳಕತ್ತೀನಿ ಕೇಳಿ, ನಿಮಗೆ
ಇವತ್ತೇನು ದರ್ಶನ್ ಸುದೀಪ್ ಕ್ರೇಜ್ ಅಭಿಮಾನಿಗಳು ಎಷ್ಟಾದ ಅದ್ರಂಗೆ ಗಿಲ್ಲಿ ಕ್ರೇಜ್ ಅಭಿಮಾನಿಗಳಾದ ಎಲ್ಲಿ ಹೋದ್ರೂ ತಿಂಡಿ ತೆಗಿತಾರೆ ಇವಾಗ ಬಿಡಂಗಿಲ್ಲ ನಿಮಗೆ. ಇದನ್ನ ಹೇಳಕೈತಿ ನೋಡಿ, ಎಲ್ಲಿ ಹೋದ್ರೂ ಗಿಲ್ಲಿ ಗಿಲ್ಲಿ ಅಂತೇಳಿ ಹರಿಸ್ತಾರೆ. ಈಗಾಗಲೇ ನೀವು ಮಾಳು ನಿಪ್ನಾಳ್ ಬಗ್ಗೆ ಗೊತ್ತಿರ್ಬೇಕು ನಿಮಗೆ. ಮಾಳು ನಿಪ್ನಾಳು ಬಿಗ್ ಬಾಸ್ ಮನೆಯೊಳಗೆ ಇರೋವರೆಗೂ ಕೂಡ ಆತ ಏನು ಮಾತಾಡಿರಲಿಲ್ಲ, ಆತನ ಬಗ್ಗೆ ಯಾರಿಗೂ ಕೂಡ ಕೆಟ್ಟ ವಿಷಯನೂ ಗೊತ್ತಿರಲಿಲ್ಲ ಅಥವಾ ಕೆಟ್ಟದ ಭಾವನೆಯೂ ಬಂದಿರಲಿಲ್ಲ. ಹೊರಗಡೆ ಬಂದು TV 9ಗಳಲ್ಲಿ ಅಥವಾ ಈ ಒಂದು TV ಶೋಗಳ ನ್ಯೂಸ್ ಚಾನಲ್ಗಳಲ್ಲಿ ಗಿಲ್ಲಿ ಬಗ್ಗೆ ಅಪಪ್ರಚಾರ ಮಾಡಿದಾಗ, ಗಿಲ್ಲಿ ಬಗ್ಗೆ ಒಂದಷ್ಟು ಉರ್ಕೊಂಡ ರೀತಿಯಲ್ಲಿ ಮಾತನಾಡಿದಾಗ ಆತ ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರೂ ಕೂಡ ಗಿಲ್ಲಿ ನಟ ಅಂತೇಳಿ ಹರಿಸಿ ಆತನ ಕಾರ್ಯಕ್ರಮನೇ ಸ್ವಲ್ಪ ಮುಜುಗರ ತರಿಸಿಬಿಡ್ತಾರೆ. ಸೊ ಹಂಗೆ ನೀವು ಮಾಡ್ಕೊಬೇಡ್ರಿ ರಘುವ್ರೆ. ನಿಮ್ಮ ಬಗ್ಗೆ ಅಪಾರವಾದಂಥ ಪ್ರೀತಿ ಐತಿ ಜನಕ್ಕೆ. ನೀವು ಒಳ್ಳೆ ಮನುಷ್ಯ ಅಂತಲೂ ಗೊತ್ತದ ನಮಗೆ. ನಿಮ್ಮ ಹೆಂಡತಿ ಆಗಿರ್ಬೋದು, ನಿಮ್ಮ ಕುಟುಂಬ ಆಗಿರ್ಬೋದು, ನೀವು ಪಾಪ ಕತಂಗಿಯರಿಂದ ದೂರ ಆಗಿರಿ, ನಿಮ್ಮ ಬಗ್ಗೆ ಭಾಳಷ್ಟು ಪ್ರೀತಿ ಆದ. ಆದರೆ ಈ ಹುಚ್ಚುದಗದ ಮಾಡಕ್ಕೆ ಹೋಗ್ಬೇಡ್ರಿ. ಗಿಲ್ಲಿಯನ್ನು ಎದುರಾಕಿಕೊಳ್ಳುವಂತಹ ಪ್ರಯತ್ನ ಬೇಡ. ಕೆಳಗ ಮ್ಯಾಗ ನೀರು ತರಿಸ್ತಾರೆ ಅಭಿಮಾನಿಗಳು, ನನಗೆ ಗೊತ್ತದ ಅದ್ರ ಬಗ್ಗೆ. ನೀವು ಈಗಾಗಲೇ ಸೋಷಿಯಲ್ ಮೀಡಿಯಾದೊಳಗೆ ನೋಡಿರ್ತೀರಿ, ಇದ್ರ ಬಗ್ಗೆ ಚರ್ಚೆನೇ ಬೇಡ, ಹುಚ್ಚುಚ್ಚಾಕಾರ ಮಾತು ಬೇಡ. ನಿಮ್ಮಿಷ್ಟಪ್ಪ, ನಾನಂತ ಇಷ್ಟು ಹೇಳಿನಿ, ಇದ್ರ ಬಿಟ್ಟು ಮತ್ತೆ ಜಾಸ್ತಿ ಏನು ಹೇಳಕ್ಕೆ ಹೋಗಲ್ಲ. ನಿಜವಾಗ್ಲೂ ಈ ಗಿಲ್ಲಿ ಸೂಪರ್ ಹಿಟ್ ಸಿನಿಮಾದೊಳಗೆ ಬಿಜಿ ಇದ್ದಾನೆ. ಆಮೇಲೆ ಎಲ್ಲ ಡೈರೆಕ್ಟರ್ಗಳು ಕೂಡ ಅವನ ನಮ್ಮ ಸಿನಿಮಾ ಮಾಡಿಕೊಡೋ ಮರಾಯ, ನಿಮ್ಮ ಸಿನಿಮಾ ಮಾಡಿಕೊಡೋ ಮರಾಯ, ಕಾವ್ಯನ ಹೀರೋಯಿನ್ ಹಾಕ್ಯಾನಮ್ಮ, ರಕ್ಷಿತ್ನ ಸೈಡ್ ಹೀರೋಯಿನ್ ಹಾಕ್ಯಾನಮ್ಮ, ನೀನೇ ಕತೆ ಬರೀ, ನೀನೇ ಡೈಲಾಗ್ ಬರೀ, ನೀನೇ ನಿರ್ದೇಶನ ಮಾಡಿ, ಒಟ್ಟು ಎಲ್ಲಾರ ಮಾಡಿ ಗಿಲ್ಲಿಗೆ ಬಿಸ್ನೆಸ್ ಮಾಡ್ಬೇಕನ್ನೋದು, ಗಿಲ್ಲಿನ ಇಟ್ಕೊಂಡು ಬಿಸ್ನೆಸ್ ಮಾಡ್ಬೇಕಂತ ಭಾಳ ಜನ ಕುಂತುಬಿಟ್ರೆ. ಅಂತಂದ್ರಾಗ ನೀನು ಫಾಲೋ ಮಾಡಿದೋ ಅನ್ಫಾಲೋ ಮಾಡಿದ್ದು ನಮ್ಗೆ ಯಾಕೆ ಗೊತ್ತಾಗಬೇಕು? ಏನು ಇವ್ರು ಧನುಷ್ ಅವ್ರ ಮಾತು ಕೇಳಿದೋ, ಅಭಿಷೇಕ್ ಅವ್ನ ಮಾತು ಕೇಳಿದೆ, ಏನು ಅಶ್ವಿನಿ ಗೌಡ ಮಾತು ಕೇಳಿದೋ, ಇಲ್ಲ ಅವ್ನು ಡಾಗ್ ಸತೀಶ್ ಸ್ನೇಹ ಮಾಡಿಯೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಿನಗೆ ಈ ಬುದ್ಧಿ ಬರಬಾರ್ದಾಗಿತ್ತು. ಪ್ರೀತಿ ಅನ್ನೋದು ಏಕರೂಪವಾಗಿರ್ಬೇಕು, ದ್ವಿರೂಪದೊಳಗೆ ಇರಬಾರ್ದು. ಅವ್ರು ಕೊಟ್ಟರೆ ನಾ ಕೊಡ್ತೀನಿ ಅನ್ನೋದು ಪ್ರೀತಿ ಅಲ್ಲದು. ಅವ್ರಿಗೆ ಕೊಡಲಿ ಬಿಡಲಿ, ನಾವು ಕೊಡ್ತೀವಿ, ನಾವು ಸಂಪೂರ್ಣವಾಗಿ ಕೊಡ್ತೀವಿ ಅನ್ನೋ ನಿಜವಾದ ಪ್ರೀತಿ. ಇದನ್ನು ಅರ್ಥ ಮಾಡ್ಕೊಂಡ್ರೆ ತುಂಬ ಒಳ್ಳೇದು. ನೀನು ದೊಡ್ಡ ಮನುಷ್ಯ ಇದೀನಿ, ನಿನ್ನ ಬಗ್ಗೆ ನಾನು ಹೇಳಂಗೆ ಹೋಗಲ್ಲ. ಮುಂದಿನ ವಿಚಾರ ಏನಪ್ಪ ಅಂದರೆ, ಇದೇ 28ಕ್ಕೆ ನಾಳೆ ಶುಕ್ರವಾರ ದಿನ BS ಯಡಿಯೂರಪ್ಪನವರ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಗಿಲ್ಲಿ ಕಾವ್ಯ ಜೋಡಿಯಾಗಿ ಬರ್ತಾ ಇದ್ದಾರೆ. ನೋಡ್ಬೇಕು, ರೊಚ್ಚಿ ಗೆದ್ದು ಬಿಟ್ಟಿರ್ತದೆ ಎಲ್ಲ ಕಾರ್ಯಕ್ರಮಗಳು. ಜುಮ್ ಏನು ಕಾರ್ಯಕ್ರಮ ಮಾಡಾಕತ್ತಾನ, ಎಲ್ಲಿ ಓಡಾಡಕತ್ತಾನ, ಎಲ್ಲಿ ನಿದ್ದೆ ಮಾಡಾಕತ್ತಾನ, ಎಲ್ಲಿ ಊಟ ಮಾಡಾಕತ್ತಾನ ಗಿಲ್ಲಿಗೆ ಗೊತ್ತಿಲ್ಲ. ಯಾವ ಗಲ್ಲಿಯಾಗಿರುತ್ತೆ ನಂಬೋದು ಗಿಲ್ಲಿಗೆ ಗೊತ್ತಿಲ್ಲ. ಯಾವ ಕಾರ್ಯಕ್ರಮ ನಡೆದಂಬೋದು ಕೂಡ ಅವನಿಗೆ ಗೊತ್ತಾಗಲ್ಲ. ಸೊ ಅಷ್ಟರ ಮಟ್ಟಿಗೆ ಓತನ ಕಾರ್ಯಕ್ರಮದೊಳಗೆ ಇದ್ದವ್ರನ್ನ ಕಾಲು ಎಳಿತಾನೆ, ಅಲ್ಲಿದ್ದೇ ಕಾಮಿಡಿ ಮಾಡ್ತಾನೆ, ಹೊಸದೇನು ಮಾಡಂಗಿಲ್ಲ. ಜನ ಒಂದು ಡೈಲಾಗ್ ಹೇಳ್ತಾನೆ, ಜನದ ಬಗ್ಗೆ ಏನು ಮಾತಾಡ್ಬೇಕಂತ ಮಾತಾಡ್ತಾನೆ. ಇನ್ನು ಕಾವ್ಯ ಬಂದ್ಬಿಟ್ರೆ ಒಂದಷ್ಟು ಕಾಮಿಡಿ ಚೆನ್ನಾಗಿರ್ತದೆ. ಈ ತೆಲುಗು ಒಳಗೆ ನೋಡಿರ್ಬೇಕು ನೀವು, ರಶ್ಮಿ ಸುಧೀರ್ ಅಂತೇಳಿ, ಅವರಿಬ್ಬರು ಜೋಡಿ ಎಷ್ಟು ಟಾಪ್ನೊಳಗಿತ್ತು, ಎಷ್ಟು ಕ್ರೇಜ್ನೊಳಗಿತ್ತು. ಈಗಲೂ ಕೂಡ ಬಿಗ್ ಬಾಸ್ ಮುಗಿದ ನಂತರ ಕಾವ್ಯ ಮತ್ತು ಗಿಲ್ಲಿ ಜೋಡಿ ಅಷ್ಟು ಟಾಪ್ನೊಳಗೈತೆ. ಇದನ್ನು ಅರ್ಥ ಮಾಡಿಕೊಂಡು ಜನಗಳು ಖುಷಿ ಪಟ್ಟು ಮಜಾ ಮಾಡಿ ಎತ್ತಿ ಒಗದು ಮೆರೆಸಿಬಿಟ್ರು ಓಲತ್ತಾಗ. ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಯಾವನ ಅನ್ಫಾಲೋ ಮಾಡಲಿ, ಅವನನ್ನು ಫಾಲೋ ಮಾಡಲಿ, ನಿಮ್ಗೆ ಯಾಕೆ ಬೇಕಾಗೈತೆ? ಅದನ್ನ ಹೇಳಕತ್ತೀನಿ, ಗಿಲ್ಲಿ ನಿನ್ನ ಹೃದಯ ಯಾವನಿಗೆ ಬರಂಗಿಲ್ಲ. ನಿಜವಾಗ್ಲೂ ಹೇಳ್ತೀನಿ, ಗಿಲ್ಲಿದೆ ಎಂತಾದ್ರು ಹೃದಯಪ್ಪ ಅಂದ್ರೆ ದೊಡ್ಡ ಸ್ಟಾರ್ ಆಗಿರ್ಬೋದು. ಇವತ್ತು ಕೂಡ ತಲೆ ಸರಿ ಬಾಚಂಗಲ್ಲ. ಇವತ್ತು ಕೂಡ ಒಂದು ಟಿ-ಶರ್ಟ್ ಚೆನ್ನಾಗಿರೋದಕ್ಕೆ ಮಗಲ್ಲ, ಒಂದು ಬಟ್ಟೆ ಕೂಡ ಚೆನ್ನಾಗಿರೋದಕ್ಕೆ ಮಗಲ್ಲ. ಎಲ್ಲಿ ಕಂಡ್ರು ಜನಗಳಿಗೆ ಕೈ ಎತ್ತಿರ್ತಾನೆ, ಯಾರನ್ನ ಕೈ ಕೊಟ್ಟರು ಕೈ ಕೊಡ್ತಾನೆ, ಸೆಲ್ಫಿ ಕೇಳಿದ್ರೆ ಸೆಲ್ಫಿ ಕೊಡ್ತಾನೆ, ಸಣ್ಣ ಹುಡುಗರಿಗೂ ಸೆಲ್ಫಿ ಕೊಡ್ತಾನೆ, ಸಣ್ಣ ಹುಡುಗರಿಗೂ ಕೈ ಕೊಡ್ತಾನೆ, ಥ್ಯಾಂಕ್ಸ್ ಕೊಡ್ತಾನೆ, ನನಗೋಸ್ಕರ ಬಂದಾರ ಜನ ಅಂತ ಇಡೀ ಕರ್ನಾಟಕ ಸುತ್ತ ಅಡ್ಡಾಡಕತ್ತಾನ. ಅಷ್ಟರು ಬಿಟ್ಟರೆ ನೀವು ತಿಳ್ಕೊಬೋದು ಗಿಲ್ಲಿ ಹೃದಯ ಅಂಥದ್ದು, ಎಷ್ಟು ವಿಶಾಲ ಹೃದಯ ಅಂಥದ್ದು. ಹಂಗಾಗಿ ಅಂಥ ಮನುಷ್ಯನ ಹೆಂಗೆ ಬ್ಲಾಕ್ ಮಾಡೋಕ್ಕೆ ಬರ್ತೈತೆ, ಹೆಂಗೆ ಅನ್ಫಾಲೋ ಮಾಡೋಕ್ಕೆ ಬಂತೋ ಗೊತ್ತಿಲ್ಲ ರಘುವ್ರೆ. ನಿಮಗಂತ ಹೇಳ್ತಿರೋದು ನಾ ಇಷ್ಟ. ಭಾಳ ಒಳ್ಳೆ ಮನುಷ್ಯದಿ, ಒಳ್ಳೆತನದಿಂದಿರು. ಗಿಲ್ಲಿ ಅಭಿಮಾನಿಗಳನ್ನ ಎದುರಕ್ಕೆ ಬೇಡ. ಗಿಲ್ಲಿಯನ್ನು ಎದುರಕ್ಕೆ ನಡೆದ, ಗಿಲ್ಲಿ ಅಭಿಮಾನಿಗಳನ್ನ ಎದುರಕ್ಕೆ ನಡೆಯಂಗಿಲ್ಲ. ಎಲ್ಲ ಕಡೆ ಟ್ರೋಲ್ ಹಾಕೈತಿ ಬಿಟ್ಟು ಅಂತ ಹೇಳ್ತಾ ಈ ವಿಡಿಯೋ ನಿಲಿಗೆ ಮುಗಿಸಕೈತೀನಿ. ಧನ್ಯವಾದಗಳು.